ಶಲ್ಯನ ಸಾರಥ್ಯ ಎಂಬ ಪದ ಈಗಲೂ ಕೇಳುತ್ತಲೇ ಇರುತ್ತೇವೆ. ಮಹಾಭಾರತ ಕಾಲದಲ್ಲೇ ನಡೆದಂತಹ ಅದ್ಭುತವಾದ ರಹಸ್ಯ ಕಾರ್ಯಾಚರಣೆ ಇದು. ಶಲ್ಯನ ಹೆಸರು ಯುಗಗಳು ಬದಲಾದರೂ ಉಳಿದು ಹೋಗಲು ಕಾರಣ ಶಲ್ಯ ಕೌರವರ ಪಕ್ಷದಲ್ಲೇ ಇದ್ದು ಪಾಂಡವರಿಗಾಗಿ ನಡೆಸಿದಂತಹ ಕುತಂತ್ರ. ಅಷ್ಟಕ್ಕೂ ಈ ಶಲ್ಯ ಯಾರು, ಆತನ ಕತೆ ಏನೆಂದು ಈಗ ನೋಡೋಣ. ಹೊಗಳಿಕೆಗೆ ಮಣಿಯದಂತಹ ವ್ಯಕ್ತಿಯೇ ಇಲ್ಲ ಎಂದು ಹೇಳುತ್ತಾರೆ. ಸ್ವಲ್ಪ ಹೊಗಳಿದರೆ ಸಾಕು, ಎಂತಹ ಕೆಲಸ ಬೇಕಾದರೂ ಮಾಡುತ್ತಾರೆ. ಅಂತಹವನೇ ಈ ಶಲ್ಯ ಕೂಡ. ಶಲ್ಯ ಮದ್ರಾ ರಾಜ್ಯದ ಚಕ್ರವರ್ತಿ. ಇವನ ತಂಗಿಯೇ ಮಾದ್ರಿ, ಪಾಂಡುರಾಜನ ಎರಡನೇ ಹೆಂಡತಿ, ನಕುಲ ಸಹದೇವರ ತಾಯಿ. ಅಂದರೆ ಪಾಂಡವರಿಗೆ ಶಲ್ಯ ಸೋದರ ಮಾವ. ಶಲ್ಯನೇನು ಕಡಿಮೆ ಅಲ್ಲ, ಅಸಾಧಾರಣವಾದ ವೀರ. ಗದಾಯುದ್ಧದಲ್ಲಿ ಒಳ್ಳೆಯ ಪ್ರಾವೀಣ್ಯತೆ ಪಡೆದಿದ್ದ. ರಥ ಓಡಿಸುವುದರಲ್ಲಿ ಒಳ್ಳೆಯ ಚಾಣಾಕ್ಷ. ಅಶ್ವಹೃದಯ ಅಂದರೆ ಕುದುರೆಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ವೀರರಲ್ಲಿ ಶಲ್ಯನು ಒಬ್ಬ. ಅಂದರೆ ಅವನು ರಥ ಓಡಿಸಿದನೆಂದರೆ ಶತ್ರುಗಳಿಗೆ ಸಿಕ್ಕಿ ಹಾಕಿಕೊಳ್ಳುವ ಅವಕಾಶವೇ ಇಲ್ಲ. ಅಂತಹ ಶ್ರೇಷ್ಠವಾದ ವೀರನೇ ಶಲ್ಯ. ಅಂತಹ ಶ್ರೇಷ್ಠವಾದ ವೀರನಿಗಿದ್ದ ಏಕೈಕ ಬಲಹೀನತೆ ಹೊಗಳಿಕೆಗೆ ಮಣಿಯುವುದು. ಯಾವಾಗಲೂ ಅವನ ಸುತ್ತಲಿರುವವರು ಅವನನ್ನು ಹೊಗಳುತ್ತಲೇ ಇರಬೇಕೆಂಬ ಆಸೆಯವನದು. ಈ ಬಲಹೀನತೆಯ ಬಗ್ಗೆ ಗೊತ್ತಿದ್ದರಿಂದಲೇ ಧರ್ಮರಾಜ ಆತನನ್ನು ಬುದ್ಧಿವಂತಿಕೆಯಿಂದ ಬಳಸಿಕೊಂಡ. ಅತ್ತ ದುರ್ಯೋಧನನೂ ಕೂಡ ಬಳಸಿಕೊಂಡ. ಆದರೆ ಪಾಂಡವರೊಂದಿಗೆ ರಕ್ತ ಸಂಬಂಧ ಇದ್ದುದರಿಂದ ಶಲ್ಯ ಕೌರವರ ಪಕ್ಷದಲ್ಲೇ ಇದ್ದರೂ ಅವನು ಮಾಡುವ ಪ್ರತಿ ಕೆಲಸ ಪಾಂಡವರಿಗೆ ಅನುಕೂಲವಾಗುವಂತಿತ್ತು. ಆ ಮೂಲಕ ಶಲ್ಯ ಯಾವ ಪಕ್ಷದಲ್ಲಿದ್ದರೆ ಆ ಪಕ್ಷದವರಿಗೆ ಅಪಖ್ಯಾತಿ ಎಂಬ ಹೆಸರು ಗಳಿಸಿಕೊಂಡ. ಶಲ್ಯನ ಸಾರಥ್ಯ ಎಂಬ ಮಾತು ಈ ಮೂಲಕವೇ ಬಂತು. ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಶಲ್ಯ ಪಾಂಡವರ ಪಕ್ಷವೇ ಹೋರಾಡಬೇಕಿತ್ತು. ಅವನ ಆಸೆ ಕೂಡ ಅದೇ. ಎಷ್ಟಾದರೂ ಸೋದರ ಮಾವನಲ್ಲವೇ? ಹಾಗಾಗಿ ಯುದ್ಧಕ್ಕೂ ಮುಂಚೆ ಶಲ್ಯ ಅವನ ಸೈನ್ಯವನ್ನು ಕರೆದುಕೊಂಡು ಪಾಂಡವರನ್ನು ಭೇಟಿಯಾಗಲು ಬರುತ್ತಿದ್ದ. ಈ ವಿಷಯ ಹೇಗೋ ದುರ್ಯೋಧನನ ಕಿವಿಗೆ ಬಿತ್ತು. ಹಾಗೆಯೇ ಶಲ್ಯನ ಬಲಹೀನತೆ ಏನೆಂದು ಕೂಡ ದುರ್ಯೋಧನನಿಗೆ ಗೊತ್ತಿತ್ತು. ಹಾಗಾಗಿ ದಾರಿ ಮಧ್ಯದಲ್ಲಿ ಶಲ್ಯನಿಗೆ ಎಲ್ಲಾ ರೀತಿಯ ಗೌರವ ಮರ್ಯಾದೆಗಳನ್ನು ತೋರಿಸಿ ರುಚಿಕರವಾದ ಊಟ ಸಿದ್ಧಪಡಿಸಿ ಎಲ್ಲರಿಗೂ ತಂಗಲು ಉತ್ತಮವಾದ ವಸತಿ ಸಿದ್ಧಪಡಿಸಿದ. ಇದನ್ನೆಲ್ಲ ನೋಡಿ ಶಲ್ಯ ಉಬ್ಬಿಹೋದ. ಮೊದಮೊದಲು ಇದೆಲ್ಲವೂ ಪಾಂಡವರೇ ಮಾಡಿಸಿದ್ದಾರೆ ಎಂದುಕೊಂಡ. ಆದರೆ ಯಾವಾಗ ದುರ್ಯೋಧನನನ್ನು ನೋಡಿದನೋ ಇದೆಲ್ಲವೂ ಅವನೇ ಮಾಡಿಸಿದನೆಂದು ಶಲ್ಯನಿಗೆ ಅರ್ಥವಾಯಿತು. ಈ ಮರ್ಯಾದೆಗಳಿಗೆ ಉಬ್ಬಿಹೋದ ಶಲ್ಯ ದುರ್ಯೋಧನನ ಮಾಯೆಯಲ್ಲಿ ಸಿಲುಕಿಕೊಂಡ. ಸುಯೋಧನ, ಏನು ಬೇಕು ಕೇಳು ಎಂದು ದೇವರಂತೆ ಭಾಷೆ ಕೂಡ ಕೊಟ್ಟ. ನೀವು ನನಗೆ ಮಾವನೇ ತಾನೆ, ನನ್ನ ಪಕ್ಷದಲ್ಲಿದ್ದು ನನ್ನ ಸೈನ್ಯವನ್ನು ಮುನ್ನಡೆಸಿ ಎಂದು ಕೇಳಿದ ದುರ್ಯೋಧನ. ನಿನಗಾಗಿ ಏನು ಬೇಕಾದರೂ ಮಾಡುತ್ತೇನೆಂದು ಬಂದ ಕೆಲಸ ಮರೆತು ಮಾತು ಕೊಟ್ಟ ಶಲ್ಯ. ಅದರ ನಂತರ ಅಲ್ಲಿಂದ ಧರ್ಮರಾಜನನ್ನು ಭೇಟಿಯಾಗಲು ಹೋದ. ಪಾಂಡವರು ಶಲ್ಯನನ್ನು ಚಿನ್ನದ ಸಿಂಹಾಸನದ ಮೇಲೆ ಕೂರಿಸಿ ದೇವರೇ ಬಂದಂತೆ ಅತಿಥಿ ಸತ್ಕಾರಗಳನ್ನು ಮಾಡಿದರು. ಇದನ್ನೆಲ್ಲ ನೋಡಿ ಮತ್ತೆ ಉಬ್ಬಿಹೋದ ಶಲ್ಯ ದುರ್ಯೋಧನನಿಗೆ ಕೊಟ್ಟ ಮಾತನ್ನೂ ಕೂಡ ಧರ್ಮರಾಜನಿಗೆ ಹೇಳಿಬಿಟ್ಟ. ಹೇಳಿ ಕೇಳಿ ಯುಧಿಷ್ಠಿರ ರಾಜಕೀಯ ತಿಳಿದವನು. ದುರ್ಯೋಧನನಿಗೇಕೆ ಮಾತು ಕೊಟ್ಟೆ ಎಂದು ಶಲ್ಯನನ್ನು ನಿಂದಿಸಲಿಲ್ಲ. ಶಲ್ಯ ದುರ್ಯೋಧನನಿಗೆ ಕೊಟ್ಟ ಮಾತನ್ನು ಯಾವ ರೀತಿ ತನಗೆ ಅನುಕೂಲಕರವಾಗಿ ಬದಲಾಯಿಸಿಕೊಳ್ಳುವುದೆಂದು ಯೋಚಿಸಿದ. ಸ್ವಲ್ಪ ಹೊಗಳಿದರೆ ಏನು ಬೇಕಾದರೂ ಮಾಡುವ ವ್ಯಕ್ತಿತ್ವ ಶಲ್ಯನದು. ಈ ವಿಷಯ ಎಲ್ಲರಿಗೂ ಗೊತ್ತು. ಹಾಗಾಗಿ ಮಾವ, ನನ್ನದೊಂದು ಕೋರಿಕೆ ಇದೆ. ಅದನ್ನು ಹೇಗಾದರೂ ನೀವೇ ನೆರವೇರಿಸಬೇಕು. ಇದು ಕೇವಲ ನಿಮ್ಮಿಂದಲೇ ಸಾಧ್ಯ ಎಂದು ಕೇಳಿದ ಯುಧಿಷ್ಠಿರ. ಸರಿ, ಏನೇ ಇದ್ದರೂ ಕೇಳು ಎಂದು ಇಲ್ಲೂ ಭಾಷೆ ಕೊಟ್ಟ ಶಲ್ಯ. ಯುದ್ಧದಲ್ಲಿ ನೀವು ಕರ್ಣನಿಗೆ ಸಾರಥ್ಯ ವಹಿಸಿದರೆ ಅವನ ಏಕಾಗ್ರತೆಯನ್ನು ಹಾಳು ಮಾಡಬೇಕು ಎಂದು ಕೇಳಿದ ಯುಧಿಷ್ಠಿರ. ಹಾಗೆ ಆಗಲಿ ಎಂದು ಶಲ್ಯ ಭಾಷೆ ಕೊಟ್ಟ. ಅತ್ತ ದುರ್ಯೋಧನ, ಇತ್ತ ಧರ್ಮರಾಜ ಇಬ್ಬರಿಗೂ ಭಾಷೆ ಕೊಟ್ಟ ಶಲ್ಯ. ಶಲ್ಯನ ಸಾರಥ್ಯ ಎಂಥದ್ದೆಂದು ಧರ್ಮರಾಜನಿಗೆ ಗೊತ್ತಿತ್ತು. ಇತ್ತ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮರು ಸಾರಥ್ಯ ವಹಿಸುತ್ತಾರೆ. ಅತ್ತ ಕರ್ಣನಿಗೂ ಅಂತಹ ಶ್ರೇಷ್ಠವಾದ ಸಾರಥಿ ಇದ್ದಾಗ ಮಾತ್ರವೇ ಕರ್ಣ ಅರ್ಜುನನನ್ನು ಸೋಲಿಸಲು ಸಾಧ್ಯ. ಕೌರವರ ಪಕ್ಷದಲ್ಲಿ ಅಂತಹ ಸಾರಥಿ ಯಾರೂ ಇಲ್ಲ. ಅಷ್ಟೋ ಇಷ್ಟೋ ಕೃಷ್ಣನ ಸಾರಥ್ಯಕ್ಕೆ ಸರಿತೋಗುವುದು ಶಲ್ಯ ಮಾತ್ರ. ಹಾಗಾಗಿ ದುರ್ಯೋಧನ ಖಂಡಿತ ಶಲ್ಯನನ್ನೇ ಕರ್ಣನಿಗೆ ಸಾರಥ್ಯ ವಹಿಸಲು ಕಳಿಸುತ್ತಾನೆ.
ಈ ವಿಷಯವನ್ನು ಮೊದಲೇ ಊಹಿಸಿದರು ಧರ್ಮರಾಜ. ಆದ್ದರಿಂದಲೇ ಯುದ್ಧಕ್ಕೂ ಮುಂಚೆಯೇ ಶಲ್ಯನ ಬಳಿ ಭಾಷೆ ಪಡೆದುಕೊಂಡ ಧರ್ಮರಾಜ. ಅಷ್ಟೇ ಅಲ್ಲದೆ ಎಲ್ಲವೂ ತಿಳಿದಿರುವಂತಹ ಮೇಧಾವಿ ಧರ್ಮರಾಜ ಸ್ವತಃ ಆತನೇ ಬಂದು, ಮಾವ ಇದು ಹೇಗೆ ಮಾಡುವುದು, ಅದು ಹೇಗೆ ಮಾಡುವುದು, ನನಗೆ ಇದರ ಬಗ್ಗೆ ಅರಿವಿಲ್ಲ, ನಿಮ್ಮಂತಹ ಬುದ್ಧಿವಂತ ಮತ್ತೊಬ್ಬರಿಲ್ಲ ಎಂದರೆ ಎಂತಹವರಾದರೂ ಉಬ್ಬಿ ಹೋಗುತ್ತಾರೆ. ಇನ್ನು ಅದಕ್ಕಾಗಿ ಕಾಯುತ್ತಿರುವಂತಹ ಶಲ್ಯ ಎಷ್ಟು ಮಾತ್ರ. ಈ ವಿಷಯವನ್ನು ಚೆನ್ನಾಗಿ ಬಳಸಿಕೊಂಡ ಯುಧಿಷ್ಠಿರ ಶಲ್ಯನನ್ನು ಅವನಿಗೆ ತಿಳಿಯದಂತೆ ಒಬ್ಬ ಮೋಸಗಾರನನ್ನಾಗಿ ಮಾಡಿದ. ಶ್ರೀಕೃಷ್ಣ ಪರಮಾತ್ಮರೇ ಗೌರವಿಸುವಂತಹ ವ್ಯಕ್ತಿ ಧರ್ಮರಾಜ. ಅವರೇ ಮಹಾನುಭಾವ ಎಂದಾಗ ಉಬ್ಬಿ ಹೋಗಿ ಹಿಂದೆ ಮುಂದೆ ಯೋಚಿಸದೆ ಮಾತು ಕೊಟ್ಟ ಶಲ್ಯ. ಕೆಲವರಿಗೆ ಕೆಲ ವಿಷಯಗಳಲ್ಲಿ ಪ್ರಾವೀಣ್ಯತೆ ಇರುತ್ತದೆ, ಆದರೆ ಅವುಗಳನ್ನು ಇತರರ ಮುಂದೆ ಮಾತ್ರ ಎಂದು ಪ್ರದರ್ಶಿಸುವುದಿಲ್ಲ. ಇದೇ ಗುಂಪಿಗೆ ಸೇರಿದವರು ಶ್ರೀಕೃಷ್ಣ ಹಾಗೂ ಶಲ್ಯ. ಏಕೆಂದರೆ ಇಬ್ಬರೂ ಕೂಡ ಕೇವಲ ತಮಾಷೆಗಾಗಿ ಸಾರಥ್ಯ ಕಲಿತುಕೊಂಡಿದ್ದರು. ಇಬ್ಬರಿಗೂ ಅದೇನು ವೃತ್ತಿಯಲ್ಲ, ಕೇವಲ ಅದೊಂದು ಹವ್ಯಾಸ ಮಾತ್ರ. ಯಾರಾದರೂ ಸುಪ್ರಸಿದ್ಧ ವೀರ ಕೇಳಿದಾಗ ಮಾತ್ರವೇ ಸಾರಥ್ಯ ವಹಿಸಬೇಕೆಂಬುದು ಅವರ ಆಲೋಚನೆ. ಕುರುಕ್ಷೇತ್ರ ಯುದ್ಧವು ಅದಕ್ಕೆ ದಾರಿ ಮಾಡಿಕೊಟ್ಟಿತು. ಇಬ್ಬರಿಗೂ ರಥವನ್ನು ವಾಯುವೇಗದಲ್ಲಿ ನಡೆಸುವುದು, ಕುದುರೆಗಳ ಮನಸ್ಸು ಅರ್ಥ ಮಾಡಿಕೊಳ್ಳುವುದು ಗೊತ್ತಿತ್ತು. ಒಂದು ಮೇಲುಜಾತಿಯ ಕುದುರೆಗೆ ಗಾಳಿಗೆ ಸಮಾನವಾಗಿ ಓಡಬಲ್ಲ ಶಕ್ತಿ ಇರುತ್ತದಂತೆ. ಆದರೆ ಆ ಕುದುರೆಯನ್ನು ನಡೆಸುವಂತಹ ಚಾಣಾಕ್ಷ ಇರಬೇಕು. ಅದೇ ಅಶ್ವಹೃದಯ ಎಂಬ ವಿದ್ಯೆ. ಅವರು ಕಲಿತಂತಹ ಆ ವಿದ್ಯೆಯನ್ನು ಪ್ರದರ್ಶಿಸಲು ಶ್ರೀಕೃಷ್ಣ ಹಾಗೂ ಶಲ್ಯ ಇಬ್ಬರೂ ಸಿದ್ಧರಾಗಿದ್ದರು. ಅರ್ಜುನ ಮಹಾವೀರ, ಅದರಲ್ಲೂ ಶ್ರೀಕೃಷ್ಣ ಪರಮಾತ್ಮರಿಗೆ ಆಪ್ತ. ಹಾಗಾಗಿ ಯುದ್ಧದಲ್ಲಿ ಅರ್ಜುನನಿಗೆ ಸಾರಥ್ಯ ವಹಿಸಲು ಏನೂ ಯೋಚಿಸದೆ ಶ್ರೀಕೃಷ್ಣ ಪರಮಾತ್ಮರು ಒಪ್ಪಿಕೊಂಡರು. ಇನ್ನು ಪಾಂಡವ ಪಕ್ಷದಲ್ಲಿ ಶಲ್ಯನಿಗೆ ಸಾರಥ್ಯ ವಹಿಸುವ ಅವಕಾಶ ಇರಲಿಲ್ಲ. ಹಾಗಾಗಿ ಕೌರವ ಪಕ್ಷದ ಕಡೆ ಹೊರಟ. ಆ ಮೂಲಕ ದುರ್ಯೋಧನನಿಗೆ ಕೊಟ್ಟಂತಹ ಭಾಷೆ ಕೂಡ ಉಳಿಸಿಕೊಂಡಂಗಾಯಿತು. ಇನ್ನು ಕೌರವರಲ್ಲಿ ಅರ್ಜುನನಿಗೆ ಸರಿಸಾಟಿ ಕರ್ಣನೊಬ್ಬನೇ. ಮಾಡಿದರೆ ಕರ್ಣನಿಗೆ ಮಾತ್ರವೇ ಸಾರಥ್ಯ ಮಾಡಬೇಕು. ಏಕೆಂದರೆ ಕರ್ಣ ಹಾಗೂ ಅರ್ಜುನನಿಗೆ ಮಾತ್ರವೇ ಯುದ್ಧದಲ್ಲಿ ಪೋಟಿ ಇತ್ತು. ಅಂದರೆ ಇದು ಕೃಷ್ಣ ಹಾಗೂ ನನಗೆ ಪೋಟಿ ಇದ್ದಂತೆ ಎಂದುಕೊಂಡ ಶಲ್ಯ. ಹಾಗೆಯೇ ಕರ್ಣ ಎಂದರೆ ಶಲ್ಯನಿಗೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ಎಲ್ಲದರಲ್ಲೂ ನನಗಿಂತಲೂ ಕರ್ಣ ಕಡಿಮೆ ಎಂಬ ಭಾವನೆ ಶಲ್ಯನದು. ಆದರೆ ಶ್ರೀಕೃಷ್ಣನೊಂದಿಗೆ ಪೋಟಿಗೆ ಇಳಿಯಬೇಕೆಂದರೆ ಶಲ್ಯ ತಪ್ಪದೆ ಕರ್ಣನಿಗೆ ಸಾರಥ್ಯ ವಹಿಸಬೇಕು. ಆದ್ದರಿಂದಲೇ ಇಷ್ಟವಿಲ್ಲದಿದ್ದರೂ ಕರ್ಣನಿಗೆ ಸಾರಥ್ಯ ವಹಿಸಲು ಶಲ್ಯ ಒಪ್ಪಿಕೊಂಡ. ಇಲ್ಲಿ ಶಲ್ಯ ದುರ್ಯೋಧನನಿಗೆ ಕೊಟ್ಟ ಮಾತು, ಧರ್ಮರಾಜನಿಗೆ ಕೊಟ್ಟ ಮಾತು ಎರಡನ್ನೂ ಉಳಿಸಿಕೊಂಡಂಗಾಯಿತು. ಮಾವ ಕರ್ಣನಿಗೆ ಸಾರಥ್ಯ ವಹಿಸು ಎಂದು ದುರ್ಯೋಧನ ಕೇಳಿದಾಗ ಒಮ್ಮೆಲೆ ಸರಿ ಎಂದು ಶಲ್ಯ ಒಪ್ಪಿಕೊಳ್ಳಲಿಲ್ಲ. ನನ್ನನ್ನು ಹೀಯಾಳಿಸುತ್ತಿದ್ದೀಯಾ ಎಂದು ಪ್ರಶ್ನಿಸಿದ. ಆಗ ದುರ್ಯೋಧನ ಮತ್ತೆ ಶಲ್ಯನನ್ನು ಹೊಗಳಿ ಅಟ್ಟಕ್ಕೇರಿಸಿದ. ಶ್ರೀಕೃಷ್ಣನಿಗೆ ಸಮಾನವಾದವನು ನೀನೇ ಎಂದು ಹೇಳಿದ. ಆ ಮಾತಿಗೆ ಉಬ್ಬಿ ಹೋಗಿ, ಸರಿ, ನೀನು ಹೇಳಿದಂತೆಯೇ ಕರ್ಣನಿಗೆ ಸಾರಥಿಯಾಗಿರುತ್ತೇನೆ. ಆದರೆ ಒಂದು ಷರತ್ತು, ರಥದಲ್ಲಿ ನಾನು ನನಗಿಷ್ಟ ಬಂದಂತೆ ಮಾತನಾಡುತ್ತೇನೆ. ಅದಕ್ಕೆ ಕರ್ಣ ಎದುರು ಮಾತನಾಡದೆ ಅವನ ಕೆಲಸ ಅವನು ಮಾಡಿಕೊಳ್ಳಬೇಕು ಎಂದ ಶಲ್ಯ. ಅದಕ್ಕೆ ದುರ್ಯೋಧನ ಒಪ್ಪಿಕೊಂಡ. ಅಲ್ಲೇ ಅರ್ಧ ಕೆಲಸ ಪೂರ್ತಿಯಾಯಿತು. ಆ ರೀತಿ ಶಲ್ಯ ಹೇಳಲು ಕಾರಣ ಏನೆಂದು ಆಗ ದುರ್ಯೋಧನನಿಗೆ ಅರ್ಥವಾಗಲಿಲ್ಲ. ಇಲ್ಲಿ ಶಲ್ಯ ಹಾಗೂ ಕರ್ಣ ಇಬ್ಬರಲ್ಲೂ ಒಂದು ಲೋಪವಿದೆ. ಇಬ್ಬರು ಅವರನ್ನವರು ಕೊಚ್ಚಿಕೊಳ್ಳುತ್ತಾರೆ. ಆತ್ಮಸ್ತುತಿ ಎಂಬುದು ಅತಿ ದೊಡ್ಡ ಲೋಪ. ಎಷ್ಟೇ ಸಾರಥ್ಯ ವಹಿಸಿದರೂ ಕರ್ಣನ ಮೇಲೆ ಶಲ್ಯನಿಗೆ ಒಳ್ಳೆಯ ಅಭಿಪ್ರಾಯವಿಲ್ಲ. ಆದರೂ ಶಲ್ಯನ ಬಗ್ಗೆ ತಿಳಿದಂತಹ ಕರ್ಣ ಅವನನ್ನು ಹೇಗೋ ಹೊಗಳಿ ಕೆಲಸ ಮಾಡಿಸಿಕೊಳ್ಳಬೇಕಿತ್ತು. ಆದರೆ ಕರ್ಣ ಆ ರೀತಿ ಮಾಡಲಿಲ್ಲ. ಕರ್ಣ ಯಾವಾಗಲೂ ಇತರರನ್ನು ಹೊಗಳುವುದಿಲ್ಲ. ಅವನೇ ಶ್ರೇಷ್ಠ ಎಂದು ಹೇಳಿಕೊಳ್ಳುತ್ತಾನೆ. ಇದು ಶಲ್ಯನಿಗೆ ಹಿಡಿಸಲಿಲ್ಲ. ವಾಹನದಲ್ಲಿ ಕುಳಿತವನಿಗೆ, ಓಡಿಸುವವನಿಗೆ ಗಲಾಟೆಯಾದರೆ ನಷ್ಟ ಯಾರಿಗಾಗುತ್ತದೆ? ಕುಳಿತಿರುವವನಿಗೆ ನಷ್ಟ. ಅದೇ ಇಲ್ಲೂ ನಡೆಯಿತು. ಶಲ್ಯ ಪಾಂಡವರ ಬಗ್ಗೆ ಹೊಗಳಿ ಮಾತನಾಡಿದ. ನನ್ನ ಮುಂದೆ ಪಾಂಡವರೆಷ್ಟು ಮಾತ್ರ ಎಂದ ಕರ್ಣ. ಈ ರೀತಿ ಇಬ್ಬರ ನಡುವೆ ಚರ್ಚೆ ಶುರುವಾಯಿತು. ಶಲ್ಯ ಪಾಂಡವರನ್ನು ಹೊಗಳುತ್ತಿದ್ದರೆ ಕರ್ಣನಲ್ಲಿ ಕೋಪ ಹೆಚ್ಚುತ್ತಿತ್ತು. ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆಯಿತು, ಹದ್ದು ಮೀರಿತು. ಅದು ಎಷ್ಟರ ಮಟ್ಟಿಗೆ ಹೋಯಿತೆಂದರೆ, ನೀನು ಶ್ರೀಕೃಷ್ಣಾರ್ಜುನರನ್ನು ಗೆಲ್ಲುವುದೆಂದರೆ
ಜಿಂಕೆ ಸಿಂಹಗಳನ್ನು ಬೇಟೆಯಾಡಿದಂತೆ ಎಂದು ಕರ್ಣನನ್ನು ನಿಂದಿಸಿದ ಶಲ್ಯ. ನೀನು ದುರ್ಯೋಧನನ ಬಳಿ ಕೈಚಾಚಿ ತಿನ್ನುತ್ತಿರುವೆ ಎಂದು ದೂಷಿಸಿದ. ಈ ಮಾತುಗಳಿಂದ ಕರ್ಣನ ಏಕಾಗ್ರತೆ ತಪ್ಪಿಹೋಯಿತು. ಅರ್ಜುನನ ಬಾಣಗಳಿಗಿಂತಲೂ ಶಲ್ಯನ ಮಾತುಗಳೇ ಕರ್ಣನನ್ನು ಹೆಚ್ಚು ನೋಯಿಸಿತು. ಕರ್ಣ ಒಳಗೊಳಗೆ ಕುಗ್ಗಿಹೋದ. ಏಕಾಗ್ರತೆ ಕಳೆದುಕೊಂಡ ಕರ್ಣ ಅರ್ಜುನನ ಮೇಲೆ ಬಿಟ್ಟ ನಾಗಾಸ್ತ್ರ ಕೂಡ ಗುರಿ ತಪ್ಪಿ ಪ್ರಯೋಗಿಸಿದ. ಆದ್ದರಿಂದಲೇ ಇತರರ ಚುಚ್ಚು ಮಾತುಗಳನ್ನು ಮನಸ್ಸಿನವರೆಗೂ ಎಂದು ತೆಗೆದುಕೊಳ್ಳಬಾರದು. ಇದೊಂದು ಮಾನಸಿಕ ವೈಕಲ್ಯ. ಕರ್ಣ ಅವನ ಕೆಲಸ ಅವನು ಮಾಡಿಕೊಳ್ಳದೆ ಸಾರಥಿಯೊಂದಿಗೆ ಚರ್ಚೆಗಿಳಿದ. ಅದೇ ಇಲ್ಲಿ ಎಲ್ಲ ಅನಾಹುತಕ್ಕೂ ಕಾರಣವಾಯಿತು. ಕರ್ಣನ ಬಗ್ಗೆ ಮುಂಚೆಯೇ ತಿಳಿದಿದ್ದರಿಂದಲೇ ಶಲ್ಯನ ಬಳಿ ಈ ಕೋರಿಕೆ ಕೇಳಿದ ಧರ್ಮರಾಜ. ಅಂತೂ ಇಂತೂ ಧರ್ಮರಾಜನ ಉಪಾಯ ಫಲಿಸಿತು. ಇತ್ತ ಶ್ರೀಕೃಷ್ಣ ಅರ್ಜುನನಿಗೆ ಮಾರ್ಗದರ್ಶನ ಕೊಡುತ್ತಾ ಮುಂದೆ ಕರೆದೋಗುತ್ತಿದ್ದರು. ಅತ್ತ ಶಲ್ಯನ ಸಾರಥ್ಯದಲ್ಲಿ ಕರ್ಣ ದಿಕ್ಕುತೋಚದ ಸ್ಥಿತಿಯಲ್ಲಿದ್ದ. ಎಲ್ಲರನ್ನೂ ನನಗಿಂತಲೂ ಕಡಿಮೆ ಎಂದು ಭಾವಿಸುವಂತಹ ಶಲ್ಯನಂತಹ ವ್ಯಕ್ತಿಗಳಿಗೆ ಎಂದು ಮುಖ್ಯವಾದ ಕೆಲಸಗಳನ್ನು ಒಪ್ಪಿಸಬಾರದು. ಇದು ಮಹಾಭಾರತ ಕಾಲದಲ್ಲಿ ಶಲ್ಯ ಕಲಿಸಿಕೊಟ್ಟಂತಹ ಪಾಠ. ಅರ್ಜುನ ಕೇಳಿದಾಗ ಮನಸಾರೆ ಸಾರಥ್ಯ ವಹಿಸಲು ಶ್ರೀಕೃಷ್ಣ ಒಪ್ಪಿಕೊಂಡರು. ಆದರೆ ಶಲ್ಯ ಇಷ್ಟವಿಲ್ಲದೆ ಒಪ್ಪಿಕೊಂಡ. ಇಷ್ಟವಿಲ್ಲದೆ ಮಾಡುವಂತಹ ಕೆಲಸಗಳು ಇದೇ ರೀತಿ ಇರುತ್ತವೆ. ಇಷ್ಟ ಬಂದಂತೆ ತನಗೆ ತೋಚಿದಂತೆ ಕೆಲಸ ಮಾಡಿದ ಶಲ್ಯ ಕೊನೆಗೆ ರಥದ ಚಕ್ರ ಮಣ್ಣಿನೊಳಗೆ ಸಿಲುಕಿಕೊಂಡಾಗಲೂ ಕರ್ಣನಿಗೆ ಸಹಾಯ ಮಾಡಲಿಲ್ಲ. ಶಲ್ಯ ಯಾವಾಗ ಸಾರಥಿಯಾದನೋ ಆಗಲೇ ಕರ್ಣನ ಆತ್ಮಸ್ಥೈರ್ಯ ಸತ್ತು ಹೋಯಿತು. ಕರ್ಣ ಶ್ರೇಷ್ಠವಾದ ವೀರ, ಅಪ್ರತಿಮ ಪರಾಕ್ರಮಿ ಎಂದು ಶಲ್ಯನಿಗೂ ಗೊತ್ತು. ಆದರೆ ತನಗಿಂತಲೂ ಎಲ್ಲರೂ ಕೀಳು ಎಂಬ ಭಾವನೆ ಶಲ್ಯನದು. ಕೊನೆಗೆ ಕರ್ಣ ವೀರಮರಣ ಹೊಂದಿದ ಮೇಲೆ ಶಲ್ಯನಲ್ಲಿದ್ದ ಅಹಂಕಾರ ಹೋಯಿತು. ಕರ್ಣನಂತಹ ಶ್ರೇಷ್ಠವಾದ ಯೋಧನನ್ನು ನಾನು ಇದುವರೆಗೂ ನೋಡೇ ಇಲ್ಲ ಎಂದು ದುರ್ಯೋಧನನಿಗೆ ಹೇಳಿದ. ಕರ್ಣನ ಮರಣದ ನಂತರ ದುರ್ಯೋಧನ ಶಲ್ಯನಿಗೆ ಸರ್ವ ಸೈನ್ಯಾಧ್ಯಕ್ಷ ಪದವಿಯನ್ನು ಒಪ್ಪಿಸಿದ. ಆದರೆ ಅದುವರೆಗೂ ಇಷ್ಟ ಬಂದಂತೆ ಕೆಲಸ ಮಾಡಿದ ಶಲ್ಯ ಸರ್ವ ಸೈನ್ಯಾಧ್ಯಕ್ಷ ಆದ ಕೂಡಲೇ ವಿಜೃಂಭಿಸಿದ. ಪಾಂಡವರ ಅನೇಕ ಬೆಂಬಲಿಗರನ್ನು ಕೊಂದುಬಿಟ್ಟ. ಕೊನೆಗೆ ಧರ್ಮರಾಜನ ಕೈಯಿಂದಲೇ ಮೃತಪಟ್ಟ. ಯಾವ ವ್ಯಕ್ತಿ ತನಗಿಂತಲೂ ಎಲ್ಲರೂ ಕೀಳು, ನಾನೇ ಶ್ರೇಷ್ಠ ಎಂದುಕೊಳ್ಳುತ್ತಾನೋ ಕೊನೆಗೆ ಅವನ ಗತಿ ಇದೆ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.